ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನಿವತ್ತು ಹತ್ತಿಯಷ್ಟೇ ಮೃದುವಾದ ಇಡ್ಲಿಯನ್ನು ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಇಡ್ಲಿ ಮಾಡಲಿಕ್ಕೆ ಇಡ್ಲಿ ರೈಸನ್ನು ತಗೊಂಡಿದ್ದೇನೆ. ಇದಕ್ಕೆ ಸೇಲಂ ರೈಸ್ ಅಂತಲೂ ಕರೀತಾರೆ. ಒಂದು ಸೇರು ಫುಲ್ ಇಲ್ಲ, ಇದು 800 ಗ್ರಾಮ್ನಷ್ಟು ಇದೆ. ನೋಡಲಿಕ್ಕೆ ಈ ರೀತಿ ಇರುತ್ತೆ ಅಕ್ಕಿ. ಇನ್ನು ಇದನ್ನು ಚೆನ್ನಾಗಿ ತೊಳೆದು 5 ರಿಂದ 6 ಗಂಟೆ ನೆನೆ ಹಾಕ್ಕೊಳ್ಳಿ. ಹಾಗೆ 1 ಗ್ಲಾಸ್ ಅಂದರೆ 200 ಗ್ರಾಮ್ನಷ್ಟು ಉದ್ದಿನಬೇಳೆಯನ್ನು ತಗೊಂಡಿದ್ದೇನೆ. ಇದನ್ನು ಸಹ ತೊಳೆದು ನೆನೆ ಹಾಕ್ಕೊಳ್ಳಿ. ಒಟ್ಟಿಗೆ ನೆನೆ ಹಾಕೋಬೇಡಿ. ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಸಪ್ರೇಟ್ ನೆನೆ ಹಾಕ್ಕೊಳ್ಳಿ. ನೋಡಿ, ನೆನೆದು ಈ ರೀತಿ ಆಗಿದೆ. ಇನ್ನು ಉದ್ದಿನಬೇಳೆನ ಸಪ್ರೇಟ್ ಗ್ರೈಂಡ್ ಮಾಡಿ ಆದಮೇಲೆ ಅಕ್ಕಿ ಹಾಗೆ ಉಳಿದ ಪದಾರ್ಥಗಳನ್ನು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದಕ್ಕೆ 1 ಕಪ್ ಅಂದರೆ ಇಡ್ಲಿ ಮಾಡುವ ತಟ್ಟೆಯಲ್ಲಿ 2 ತಟ್ಟೆ ವೈಟ್ ರೈಸನ್ನು ತಗೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನೀರನ್ನು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಗೆ ಅರ್ಧ ಸ್ಪೂನ್ ಸಕ್ಕರೆ ಹಾಗೆ 1 ಸ್ಪೂನ್ ಡ್ರೈ ಈಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಿಟ್ಟು ಸಹ ಕಡೆದು ರೆಡಿ ಮಾಡಿಕೊಂಡಿದ್ದೇನೆ. ಹಿಟ್ಟು ಇಷ್ಟು ತೆಳು ಇದ್ದರೆ ಸಾಕು. ಇವಾಗ ಈಸ್ಟ್ ಮಿಶ್ರಣನ ಹಾಕ್ಕೊಳ್ಳಿ. ಚೆನ್ನಾಗಿ 2 ನಿಮಿಷ ಮಿಕ್ಸ್ ಮಾಡಿಕೊಳ್ಳಿ. ನಾಲ್ಕರಿಂದ 5 ಗಂಟೆ ಬೇಕಾಗುತ್ತೆ ಹಿಟ್ಟು ಉಬ್ಬಲಿಕ್ಕೆ. 5 ಗಂಟೆ ಆಗಿದೆ. ನೋಡಿ, ಹಿಟ್ಟು ಉಬ್ಬಿ ಎಷ್ಟು ಕ್ರೀಮಿಯಾಗಿದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇಡ್ಲಿ ಮಾಡುವ ತಟ್ಟೆಗೆ ಆಯಿಲನ್ನು ಹಚ್ಚಿ ರೆಡಿ ಮಾಡಿಕೊಳ್ಳಿ. ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ. ಇನ್ನು ಇದನ್ನು 25 ನಿಮಿಷ ಬೇಯಿಸ್ಕೊಳ್ಳಿ. 25 ನಿಮಿಷ ಆಗಿದೆ. ತೆಗೆದು ತಣ್ಣಗಾಗಲು ಬಿಡಿ. ನಾನಿಲ್ಲಿ ಒದ್ದೆ ಬಟ್ಟೆನ ಹಾಕ್ಕೊಂಡಿದ್ದೇನೆ. ನೋಡಿ, ಎಷ್ಟು ಸಾಫ್ಟಾಗಿ ಸ್ಪಾಂಜಿ ಆಗಿದೆ. ಖಂಡಿತ ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂದ್ಕೋತೀನಿ. ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.